ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮಖಾನ ಖೀರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಕನ್ನಡದಲ್ಲಿ ನೀಟಾಗಿ ಹೇಳೋದಾದ್ರೆ ಕಮಲದ ಹೂವಿನ ಬೀಜದ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ತುಂಬ ಈಸಿಯಾಗಿ ಮತ್ತು ತುಂಬ ಸಿಂಪಲ್ ಆಗಿ ಅಂತ ನೋಡೋಣ. ಗ್ಯಾಸ್ ಮೇಲೆ ಫಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು. ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ನಾವು ಒಂದು 10 ರಿಂದ 15 ಗೋಡಂಬಿ ಬೀಜಗಳನ್ನು ಹಾಕೋಬೇಕು. ನೋಡಿ, ಈ ಥರ ತುಪ್ಪ ಎಲ್ಲ ಕರಗಿದ ಮೇಲೆ ಗೋಡಂಬಿನ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಅದೆಲ್ಲ ತುಪ್ಪದಲ್ಲಿ ಫ್ರೈ ಆದಮೇಲೆ ಅದನ್ನು ನಾವು ಒಂದು ಬೌಲಿಗೆ ತಕ್ಕೋಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ಅಂದರೆ 100 ಗ್ರಾಮ್ ಅಷ್ಟು ಮಖಾನ ಬೀಜ ಅಂದರೆ ಕಮಲದ ಹೂವಿನ ಬೀಜನ ತಗೊಂಡಿದ್ದೀವಿ. ಸೊ ನೋಡಿ, ಈ ಥರ ಎಲ್ಲ ಅಂಗಡಿಗಳಲ್ಲೂ ಇದು ಸಿಗುತ್ತೆ ರೀ, ಗ್ರಾಸರಿ ಅಂಗಡಿಯಲ್ಲಿ. ಸೊ ಅದನ್ನು ಈ ಥರ ತಂದುಬಿಟ್ಟು ಒಂದು 100 ಗ್ರಾಮ್ ಆದರೆ ಸಾಕು ಇಷ್ಟು ಪಾಯಸ ಮಾಡೋಕ್ಕೆ. ಸೊ ನೋಡಿ, ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸೇಮ್ ಫುಲ್ ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ಇದು ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರತಕ್ಕಂತಹ ಫುಡ್ಡು. ಸೊ ಇದನ್ನು ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾಗಿರ್ತದೆ ಮತ್ತು ಇದು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತು ನಮಗೆ ಹೇರ್ಸ್ಗೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಕೂಡ. ಸೊ ನೋಡಿ, ಈ ಥರ ಎಲ್ಲ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಇದನ್ನು ನಾವು ಹುರ್ಕೋಬೇಕು. ನೋಡಿದ್ರಲ್ಲ, ಈ ಥರ ಇದೆಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ ಇದರಲ್ಲಿ ಸ್ವಲ್ಪ ಭಾಗ ಅಂದರೆ ಒಂದು ಚಿಕ್ಕ ಬೌಲಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೇನೆ ನಾವು ಒಂದು 5 ಗೋಡಂಬಿ ಮತ್ತು ಒಂದು 5 ಬಾದಾಮಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತರಿತರಿಯಾಗಿ ರುಬ್ಕೋಬೇಕು. ಫುಲ್ ಪೌಡರ್ ರೀತಿ ಬೇಡ, ಜಸ್ಟ್ ತರಿತರಿಯಾಗಿ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಅಥವಾ 1/4 ಲೀಟ್ರಷ್ಟು ಹಾಲು ಹಾಕಬೇಕು. ನಾವು ಈ ಹಾಲನ್ನು ತಣ್ಣಗಿರೋ ಹಾಲನ್ನು ಹಾಕಿದ್ರೂ ಹಾಕ್ಬೋದು, ಬಿಸಿ ಇರೋ ಹಾಲನ್ನಾದರೂ ಹಾಕ್ಬೋದು. ನಾನಿಲ್ಲಿ ಬಿಸಿ ಇರೋ ಹಾಲನ್ನು ಹಾಕಿದ್ದೀನಿ. ನೀವು ತಣ್ಣಗಿರೋದು ಹಾಕಿದರೆ ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೇಸರಿನ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ನಾವೇನು ರುಬ್ಬಿಡ್ಕೊಂಡಿದ್ದೀವಲ್ಲ ಆ ಪೌಡರು, ಮಖಾನ ಬೀಜದ ಕಮಲದ ಹೂವಿನ ಬೀಜದ ಪೌಡ್ರನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರ್ತಾ ಇದ್ದಾಗ, ಇದೆಲ್ಲ ಫುಲ್ ಹಾಲು ಮಳ್ಳಿ ಒಂದು ಕುದಿ ಬರ್ತಾ ಇದ್ದಾಗ ನೆಕ್ಸ್ಟ್ ಇದಕ್ಕೆ ನಾವು ಶುಗರ್ ಅಂದರೆ ಸಕ್ಕರೆನ ಆ್ಯಡ್ ಮಾಡಬೇಕು. ಒಂದು 100 ಗ್ರಾಮ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡಬೇಕು. ಸಕ್ಕರೆನ ಆದಷ್ಟು ನೀವು ಕಮ್ಮಿನೇ ಯೂಸ್ ಮಾಡಿ, ಏಕೆಂದರೆ ಇದು ಸ್ವಲ್ಪ ಸಕ್ಕರೆನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇದು ನಾವು ಸ್ವಲ್ಪ ಹಾಕಿದ್ರೇನ ಸ್ವೀಟ್ನೆಸ್ಸು ಕರೆಕ್ಟಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ತುಂಬ ತೀಡಿಸುತ್ತೆ. ಸೊ ನೋಡಿ, ಈ ಥರ ಹಾಕ್ಬಿಟ್ಟು ಅದು ಒಂದು ಕುದಿ ಬರ್ತಾ ಇದ್ದಾಗಲೇ ನೆಕ್ಸ್ಟ್ ನಾವು ಇವಾಗೇನು ಉಳಿಸ್ಕೊಂಡಿದ್ದೀವಲ್ಲ ಕಮಲದ ಹೂವಿನ ಬೀಜಗಳನ್ನು, ಅದನ್ನು ಅಷ್ಟನ್ನು ಪೂರ್ತಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಕೂಡ ಜಸ್ಟ್ ಒಂದು ಕುದಿ ಬರ್ತಾ ಇರಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇದಷ್ಟು ಪ್ರೊಸೀಜರನ್ನು ಮಾಡ್ತಾ ಇರಬೇಕು. ಇದು ಹಾಲಲ್ಲಿ ಕಮಲದ ಹೂವಿನ ಬೀಜ ಹಾಲಿನ ಅಂಶನೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡಿ, ಈ ಥರ ಬೇಯ್ತಾ ಇದ್ದಾಗ ನೆಕ್ಸ್ಟ್ ಕೊನೆಯದಾಗಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಫಸ್ಟ್ಗೆ ಕರೆದಿರ್ತಕ್ಕಂತಹ ಗೋಡಂಬಿ ಬೀಜನ ಮತ್ತು ಡ್ರೈ ಫ್ರೂಟ್ಸ್ ಆದಂತಹ ಪಿಸ್ತಾನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿ ಒಂದು ಕುದಿಯೋಷ್ಟು ಕುದಿಸಿದ್ರೆ ಸಾಕು, ಬಿಸಿ ಬಿಸಿಯಾದ ಕಮಲದ ಹೂವಿನ ಬೀಜದ ಪಾಯಸ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ. ಇದು ಮಾಡೋಕ್ಕೂ ಕೂಡ ಎಷ್ಟು ಈಸಿನೋ, ತಿಂದಾಗ ಹೆಲ್ತಿಗೂ ಕೂಡ ಅಷ್ಟೇ ಇದರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಸೊ ನೋಡಿದ್ರಲ್ಲ, ಈ ಥರ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ನಮಗೆ ಚಿಕ್ಕ ಚಿಕ್ಕ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಇದನ್ನು ಬಿಸಿ ಬಿಸಿ ಆಗಿದ್ದಂಕಲ್ಲೇ ತಿಂದರೆ ಟೇಸ್ಟು ತುಂಬ ಚೆನ್ನಾಗೂ ಇರುತ್ತೆ. ಈ ಥರದ ಕಮಲದ ಹೂವಿನ ಬೀಜದ ಪಾಯಸ ಮಾಡ್ಕೊಂಡು ತಿನ್ನೋದ್ರಿಂದ ಇದು ನಮಗೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಕಿಡ್ನಿಯಲ್ಲಿರ್ತಕ್ಕಂತಹ ಕಲ್ಲುಗಳನ್ನಾಗಿರ್ಬೋದು ಇದು ನಮಗೆ ಶುದ್ಧೀಕರಿಸುತ್ತೆ. ಸೊ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಮಗೆ ಸಾಕಷ್ಟು ವಿಷಯಗಳಲ್ಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನೋಡಿ, ಇದನ್ನು ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.